ನಮಸ್ಕಾರ, ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಜಿಲ್ಲಾ ಪರಿಷತ್ತು ಈ ಮೂರು ಸಹ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಸೊ ಲಿಂಕ್ ಅನ್ನ ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? IMF, IBR ಎರಡೂ ವಾಷಿಂಗ್ಟನ್ನ ಪ್ರಧಾನ ಕಚೇರಿ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಹೊಂದಿದೆ. ಮತ್ತೆ IMF, IMD ಎರಡೂ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಘಟಕ ಸಂಸ್ಥೆಯಾಗಿದೆ. ಸೊ ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಭಾರತದ ಮತಪಾಲು 10% ಇದೆ. ಸೊ ಹಿಂಗೆ IMF ಬಗ್ಗೆ ಕೇಳಿರೋವಂಥದ್ದು ಇದು ಕ್ವಶನ್. ಸೊ ಇದಕ್ಕೆ ಆನ್ಸರ್ ಬಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಮತಪಾಲು 10% ಇರುವಂಥದ್ದು. ಇದು ಕರೆಕ್ಟ್ ಆಗೈತೆ. IMF ನಲ್ಲಿ ಭಾರತದ ಪಾಲು ಸುಮಾರು 2.7, 10% ಅಲ್ಲ, 2.7 ಅಷ್ಟೇ ಇರುವಂಥದ್ದು. ಉಳಿದ ಹೇಳಿಕೆಗಳೆಲ್ಲ ಕರೆಕ್ಟ್ ಆಗಿದೆ. IBRD ಅನ್ನು ವಿಶ್ವ ಬ್ಯಾಂಕ್ ಅಂತ ಕರೀತಾರೆ. ಮತ್ತೆ ಬೇರೆ ಎರಡು ಏನು ಹೇಳಿದ್ನಲ್ಲ, ಸೊ ಅದು ಕರೆಕ್ಟ್ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತದ ಮತದಾನದ ಪಾಲು 10% ಇಲ್ಲ, 2.7% ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ದೇಶೀಯ ಕರೆನ್ಸಿಯ ಮೆಚ್ಚುಗೆ ಎಂದರೆ ದೇಶೀಯ ಕರೆನ್ಸಿಯ ಮೌಲ್ಯವು ಏನಾಗಿರುತ್ತೆ ಅಂತ ಕ್ವಶನ್ ಕೇಳಿರೋದು. ಸೊ ಮೆಚ್ಚುಗೆ ಅಂದ್ರೆ ಏನು? ಪಾಸಿಟಿವ್ ಸೈನ್, ಅಂದ್ರೆ ನಮ್ಮ ಕರೆನ್ಸಿ ಅಪ್ರಿಸಿಯೇಷನ್ ಆಗುವಂಥದ್ದು ಅಂತ ಸೊ ಮೀನಿಂಗ್ ಬರುತ್ತೆ. ಅಂದ್ರೆ ನಮ್ಮ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗ್ತಿದ್ರೆ ದೇಶದ ಕರೆನ್ಸಿ ಮೆಚ್ಚುಗೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ ಕೇಸ್ ಅದು ಡಿಕ್ರೀಸ್ ಆಗ್ತಿದ್ರೆ ಆ ಕರೆನ್ಸಿಯ ಮೌಲ್ಯ ಕಡಿಮೆ ಆಗ್ತಾ ಇದೆ, ಡಿಪ್ರಿಸಿಯೇಷನ್ ಅಂತ ಕರಿತೀವಿ ನಾವು ಅದನ್ನ. ಸೊ ಅದನ್ನ ಕಡಿಮೆ ಆಗುವುದು ಅಂತ ಕರೆಯುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ಎಕನಾಮಿಕ್ಸ್ ವಿತ್ ಕರೆಂಟ್ ಅಫೇರ್ಸ್ ಲಿಂಕ್ ಆಗಿದೆ ಇದು. ನೆಕ್ಸ್ಟ್ ಕ್ವಶನ್, ಮಾರ್ಚ್ 31, 2021. ಸೊ ಇದು ಕರೆಂಟ್ ಅಫೇರ್ಸ್. ಭಾರತದ ಬ್ಯಾಂಕ್ಗಳು ಒಟ್ಟು ಅನು ಉತ್ಪಾದಕ ಆಸ್ತಿ ಮೌಲ್ಯ ಎಷ್ಟು ಅನ್ನೋವಂಥದ್ದು ಕ್ವಶನ್ ಆಗಿದೆ. ಸೊ ಇದು ಬಂದು ಅವಾಗಿಂದು 10.46 lakh crores ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಯುರೋಪಿಯನ್ ಒಕ್ಕೂಟ ನಂತರ ಯಾವ ಮತ್ತೊಂದು ಗುಂಪಿನ ದೇಶವು ಸಾಮಾನ್ಯ ಕರೆನ್ಸಿ ಅಳವಡಿಸಿಕೊಳ್ಳಲು ಮುಂದಾಗಿದೆ? ಯುರೋಪಿಯನ್ ಒಕ್ಕೂಟ ನಂತರ ಯಾವ ಮತ್ತೊಂದು ದೇಶ ಒಂದು ಸಾಮಾನ್ಯ ಕರೆನ್ಸಿನ ಅಳವಡಿಸಿಕೊಳ್ಳೋದಕ್ಕೋಸ್ಕರ ಮುಂದೆ ಬಂದಿದೆ ಅಂತಂದ್ರೆ ಗಲ್ಫ್ ದೇಶಗಳು ಆಗಿರ್ತವೆ. ಕೊಳ್ಳಿ ದೇಶಗಳು ಸಾರಿ. ಸೊ ಸಾಮಾನ್ಯ ಕರೆನ್ಸಿಯನ್ನ ಅಂದ್ರೆ ಆ ದೇಶದ ಕರೆನ್ಸಿ, ರೀಜನಲ್ ಕರೆನ್ಸಿ ಏನಿರುತ್ತೆ ಅಲ್ಲ, ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ದೇಶಗಳು, ತುಂಬಾ ದೇಶಗಳು, ಸಿಂಗಾಪುರ್ ಆಗಿರ್ಬೋದು, ಬೇರೆ 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 ದೇಶಗಳೆಲ್ಲನೂ ಅದನ್ನ ಅಕ್ಸೆಪ್ಟ್ ಮಾಡಿದೆ. ಸೊ ಅದೇ ಥರನೇ ಆಲ್ಮೋಸ್ಟ್ ಎಲ್ಲ ಡಾಲರ್ ಯೂಸ್ ಮಾಡ್ತಾರಲ್ಲ, ದೇಶೀಯ ಕರೆನ್ಸಿಯನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಡೀತಾ ಇರುವಂತಹ ಒಂದು ಪ್ರೊಸೀಜರ್ ಇವೆಲ್ಲನೂ. ನೆಕ್ಸ್ಟ್ ಕ್ವಶನ್, ಬೇಡಿಕೆ ರೇಖೆ ಯಾವಾಗಲೂ ಮಟ್ಟ ಅನಿಯಮಿತ ಮೇಲ್ಮುಖವಾಗಿ ಇಳಿಜಾರು, ಕೆಳಗೆ ಇಳಿಜಾರು. ಇದಕ್ಕೆ ಆನ್ಸರು ಕೆಳಕ್ಕೆ ಇಳಿಜಾರು. ಬೇಡಿಕೆ ರೇಖೆ ಯಾವಾಗಲೂ ಕೆಳಕ್ಕೆ ಇಳಿಜಾರು, ಡೌನ್ವರ್ಡ್ಸ್. ಸೊ ಬೇಡಿಕೆ ರೇಖೆಯು ಬೆಲೆ ಹೆಚ್ಚಾದಷ್ಟು ಪ್ರಮಾಣ ಕಡಿಮೆಯಾಗುವ ಸಂಬಂಧವು ತೋರಿಸುತ್ತದೆ. ಬೆಲೆಗಳು ಹೆಚ್ಚಾದರೆ ಬೇಡಿಕೆ ಅನ್ನೋಂಥದ್ದು ಕಡಿಮೆ ಆಗುತ್ತೆ. ಇವಾಗ ಇವಾಗ ಡೈಲಿ ಯೂಸ್ ಮಾಡೋವಂಥದ್ದು ಯಾವುದೋ ಒಂದು ಏನೋ ಇವಾಗ ಯೂಸ್ ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಏನಾದರೂ ಇವಾಗ ಯಾವುದಾದ್ರೂ ಒಂದು ಸೋಪ್ ಯೂಸ್ ಮಾಡ್ತಾ ಇರ್ತೀರಿ, ಓಕೆನಾ? ಇವಾಗ ಸಂತೂರ್ ಸೋಪ್ ಯೂಸ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಅದರ ಪ್ರೈಸ್ ಇವಾಗ ಬಂದು ಒಂದು 10 rupees ಇರುತ್ತೆ. ನಾರ್ಮಲಿ ಚಿಕ್ಕದು ಬರುತ್ತಲ್ಲ, ಅದರದ್ದು 10 rupees ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅವರು ಅದರ ಬೇಡಿಕೆಯನ್ನ, ಇವಾಗ ಸಂತೂರ್ ಸೋಪ್ ಆಲ್ಮೋಸ್ಟ್ ಯೂಸ್ ಮಾಡ್ತಿರ್ತಾರೆ ಸಂತೂರ್ ಸೋಪ್ನ. ಸೊ ಅದರ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳಿ ಇವ್ರೇನಾದರೂ ಪ್ರೈಸ್ನ ಜಾಸ್ತಿ ಮಾಡಿದ್ರೆ, ಪ್ರೈಸ್ ಇನ್ ಕೇಸ್ ಏನಾದರೂ ಆ ಸೋಪ್ ಬೆಲೆನ 20 ರೂಪಾಯಿ ಮಾಡಿದ್ರು ಅಂದರೆ ಆಟೋಮೆಟಿಕ್ಕಾಗಿ ಜನಗಳು ಬೇರೆ ಸೋಪಿಗೆ ಸ್ವಿಚ್ ಆಗ್ತಾರೆ. ಅಂದರೆ ಬೇರೆ ಯಾವುದು ಆಲ್ಟರ್ನೇಟಿವ್ ಸಿಗುತ್ತಲ್ಲ ಅದಕ್ಕೆ ಸ್ವಿಚ್ ಆಗ್ತಾರೆ. ಆವಾಗ ಬೇಡಿಕೆ ರೇಖೆ ಅನ್ನುವಂಥದ್ದು, ನಮ್ಮದು ಒಂದು ಪ್ರೈಸ್ ಹೆಚ್ಚಾದಂತೆ ಈ ಒಂದು ಬೇಡಿಕೆ ರೇಖೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಇದು ಅದರ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಎಕನಾಮಿಕ್ಸ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ ಒಂದು ಅನನ್ಯೀಕರಣ ಮಾಡಲಾಯಿತು ಅನ್ನುವಂಥದ್ದು? ಡಿಮಾನಿಟೈಸೇಷನ್ ಅನ್ನುವಂಥದ್ದು ಯಾವಾಗ ಆಯಿತು? ಫಸ್ಟ್ ಟೈಮ್ ಅಂದರೆ 1947 ಆಯಿತು. ಸೊ 1000ನಿಂದ 10,000 ನೋಟುಗಳನ್ನು ಮೊದಲ ಬಾರಿಗೆ ರದ್ದುಗೊಳಿಸಿ ನಂತರ 1978ರಲ್ಲೂ ಒಂದ್ಸತಿ ಡಿಮಾನಿಟೈಸೇಷನ್ ಮಾಡಿದ್ದಾರೆ. ದೆನ್ 2016 ಸಹ ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಓಕೆ, 2000 ನೋಟ್ಸ್ ತಂದಿತ್ತಲ್ಲ, ಇವಾಗ ಸದ್ಯಕ್ಕೆ ಚಲಾವಣೆಯಲ್ಲಿ ಇಲ್ಲ ಅದು. ಸೊ ಅದು ಫಸ್ಟ್ ಯಾವಾಗ ಮಾಡಿದ್ದು ಅಂದರೆ 1946 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್,
ಸೊ ಇವೆಲ್ಲನೂ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿರ್ತವೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಮತ್ತು ಯಾವ್ಯಾವ ಇದರಿಂದ ಕ್ವಶನ್ಸ್ ಬರ್ತಿದೆ ಅಂತ ನಾನು ನೆಕ್ಸ್ಟ್ ಇವಾಗ ಹೇಳ್ತೀನಿ. ಸೊ ಇದೆಲ್ಲನೂ ಜಸ್ಟ್ ನಾನು ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ, ಓಕೆನಾ. ನೆಕ್ಸ್ಟ್ ಕ್ವಶನ್. ಸೊ 40 ಹುಡುಗಿಯರು, ಇದು ಸರಾಸರಿಗೆ ಸಂಬಂಧಿಸಿದಂತಹ ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು 159 ಸೆಂಟಿಮೀಟರ್ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಸೆಕೆಂಡ್ 76ನೇದಕ್ಕೆ ಕ್ವಶನ್ಗೆ ಆನ್ಸರ್ ಬಂದು 3 ಆಗಿರುತ್ತೆ. ನೆಕ್ಸ್ಟ್, ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ. ಇದಕ್ಕೆ ಆನ್ಸರ್ 246 ಆಗಿರುತ್ತೆ. ದೆನ್ 78, ಇದಕ್ಕೆ ಸೆಕೆಂಡ್ ಒನ್ ಆನ್ಸರ್. 79ಗೆ 4. ನೆಕ್ಸ್ಟ್, ಇದಕ್ಕೆ 40. 81, ಇದಕ್ಕೆ ಆನ್ಸರು 2. ನೆಕ್ಸ್ಟ್ ಕ್ವಶನ್. 82ನೇದಕ್ಕೆ ಆನ್ಸರ್ ಬಂದು 10. 83ನೇದಕ್ಕೆ ಆನ್ಸರ್ ಬಂದು 6 ಆಗಿರುತ್ತೆ. 84ನೇದಕ್ಕೆ ಆನ್ಸರ್ 3. 85ನೇದಕ್ಕೆ 3. ಸೊ 85ನೇದಕ್ಕೂ ಸಹ 3 ಆಗಿರುತ್ತೆ. 86ನೇದಕ್ಕೆ 4 ಆಗಿರುತ್ತೆ. 87. ಸೊ ಇದು ಪಂಚಾಯತ್ಗೆ ಸಂಬಂಧಿಸಿದ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಇದು ಬಂದು ಸ್ಥಳೀಯ ಸಂತೆ, ಜಾತ್ರೆಗಳಲ್ಲಿ ಮಾರಾಟವಾಗುವ ಸ್ಥಳಗಳ ಮೇಲಿನ ತೆರಿಗೆಯನ್ನು ಈ ಒಂದು ಪಂಚಾಯಿತಿ ಅದನ್ನು ಕಲೆಕ್ಟ್ ಮಾಡುತ್ತೆ. ಇವಾಗ ಊರುಗಳಲ್ಲೆಲ್ಲ ಸಂತೆ ನಡೀತಿರುತ್ತಲ್ಲ, ಆ ಒಂದು ಪ್ಲೇಸ್ ಏನಿರುತ್ತಲ್ಲ, ಆ ಪ್ಲೇಸಲ್ಲಿ ಅವರು ಇವಾಗ ಏನು ಮಾಡಬೇಕು, ಮಾರಾಟ ಮಾಡಬೇಕು ಅಂತಂದರೆ, ಸೊ ಅಲ್ಲಿನ ಜಾಗ ಏನಿರುತ್ತೆ ಅದರ ಒಂದು ತೆರಿಗೆಯನ್ನು ನೀಡಬೇಕಾಗುತ್ತೆ. ಸೊ ಅದನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಪಂಚಾಯತ್ ಸಂಗ್ರಹಣೆ ಮಾಡುವಂಥದ್ದು. ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮವಲ್ಲ ಯಾವುದು ಅನ್ನುವಂಥದ್ದು ಕ್ವಶನ್ ಆಗಿದೆ. ಸೊ ಯಾವುದು ಅಂತಂದರೆ ಇದಕ್ಕೆ CRY ಆಗಿರುತ್ತೆ. CRY, ಚೈಲ್ಡ್ ರೈಟ್ಸ್ ಆ್ಯಂಡ್ ಯು ಅನ್ನೋವಂಥದ್ದು ಇದರ ಅಬ್ರಿವೇಷನ್ಸ್ ಆಗಿರುತ್ತೆ. ಇನ್ನು ಇದು 3 ಏನಿದೆ ಅಲ್ಲ, ಇದೆಲ್ಲನೂ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮದ ಯೋಜನೆಗಳಾಗಿರುತ್ತೆ. ನೆಕ್ಸ್ಟ್ ಕ್ವಶನ್. 89, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಒಟ್ಟು ಬಂಡವಾಳ ಪ್ರಾಯೋಜಿಕ ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು ಅಂತಂದರೆ 35% ಆಗಿರುತ್ತೆ. ಸೊ RRBಯಲ್ಲಿ ಅಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಏನು ಕರೀತಾರೆ, ಪ್ರಾಯೋಜಿಕ ಬ್ಯಾಂಕುಗಳ ಪಾಲು 35% ಇರುತ್ತೆ. ದೆನ್ ಕೇಂದ್ರ ಸರ್ಕಾರದ ಬ್ಯಾಂಕು ಬಂದು 50% ಇರುತ್ತೆ. ರಾಜ್ಯ ಸರ್ಕಾರದ ಬ್ಯಾಂಕ್ಗಳಿಗೆ ಬಂದು 15% ಇರುತ್ತೆ. ಸೊ 2009 ನಂತರ ಇದು ಬದಲಾವಣೆ ಆಗಿರುವಂಥದ್ದು. ಸೊ ಗ್ರಾಮೀಣ ಬ್ಯಾಂಕ್ಗೆ 35% ಇರುತ್ತೆ. ಬಂಡವಾಳ ಪ್ರಾಯೋಜಿಕ ಬ್ಯಾಂಕ್ ಪ್ರತಿಶತ ಪ್ರಮಾಣ 35%. ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರ ಬ್ಯಾಂಕ್ಗಳಿಗೆ 15%. ನೆಕ್ಸ್ಟ್ ಕ್ವಶನ್. ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು ಅಂತಂದರೆ ಮಹಾರಾಷ್ಟ್ರ ಆಗಿರುತ್ತೆ. 1972ರಲ್ಲಿ ಜಾರಿಗೆ ತರ್ತಾರೆ. ಫಸ್ಟ್ ಟೈಮ್, ಮೊದಲ ಬಾರಿಗೆ ಉದ್ಯೋಗ ಖಾತರಿ ಯೋಜನೆಯನ್ನು ಆರಂಭ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಯಾವ ಸಮಿತಿ ನಬಾರ್ಡನ್ನು ಶಿಫಾರಸು ಮಾಡಿತು ಅಂತಂದರೆ ರಂಗರಾಜನ್ ಸಮಿತಿ ಆಗಿರುತ್ತೆ. ಸೊ ಈ ಒಂದು ರಂಗರಾಜನ್ ಸಮಿತಿ ನಬಾರ್ಡನ್ನು ಸ್ಥಾಪನೆಗೆ 1981ನಲ್ಲಿ ಶಿಫಾರಸು ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಸಹಕಾರ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಪ್ರಾರಂಭವಾಗಿದ್ದು ಅದು ಬಂದು ಕರ್ನಾಟಕದ ರಾಜ್ಯದ ಮೊದಲ ಒಂದು ಸಹಕಾರ ಸಂಘ ಆಗಿರುತ್ತೆ. 1905ರಲ್ಲಿ ಕಣಗಿನಹಾಳದಲ್ಲಿ ಆರಂಭ ಆಗಿರುವಂತಹ ಸಹಕಾರ ಸಂಘವು ಕರ್ನಾಟಕದ ಮೊದಲ ಸಹಕಾರ ಸಂಘವಾಗಿದ್ದು ಇದು ಭಾರತದಲ್ಲೇನೆ ಸೆಕೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತು
ಅನ್ನುವಂಥದ್ದು ಯಾವುದು ಅಂದರೆ ನಾಗ್ಪುರ ಆಗಿರುತ್ತೆ. ನಾಗ್ಪುರ 1959ರಲ್ಲಿ 3 ಹಂತದ ಪಂಚಾಯಿತಿಯನ್ನು ಅಳವಡಿಸಿಕೊಳ್ಳೋದು. ಇದು ಪಂಚಾಯತ್ ರಾಜನ್ನು ಫಸ್ಟ್ ಅಳವಡಿಸಿಕೊಂಡಿದ್ದು ಯಾವುದು ಅಂತಂದರೆ ನಾಗ್ಪುರು. ಸೊ ಇದನ್ನು ಅಳವಡಿಸಿಕೊಳ್ಳುವಂಥದ್ದು ಮೊದಲ ಬಾರಿಗೆ ರಾಜಸ್ಥಾನದ್ದು. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆ ಯಾವುದು ಅಂತಂದರೆ NCUI ಆಗಿರುತ್ತೆ, ಅಂದರೆ ನ್ಯಾಷನಲ್ ಕಾರ್ಪೊರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ಇದು ಭಾರತ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು ಅಂತಂದರೆ ಜೂನ್ 1987 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗೆ ಪ್ರಾಧಿಕಾರ ನೀಡಿರುವ ಸಂವಿಧಾನದ ಕಲಾಮು ಯಾವುದು ಅನ್ನುವಂಥದ್ದು ಕ್ವಶನು. ಸೊ ಯಾವ ಒಂದು ಕಲಾಮು ಅಂತಂದರೆ 243 ಹೆಚ್ಚಾಗಿರುತ್ತೆ. ಸೊ ಇಂಪಾರ್ಟೆಂಟ್, ತೆರಿಗೆ ಕಲೆಕ್ಟ್ ಮಾಡೋದಕ್ಕೆ ಪಂಚಾಯಿತಿಯಲ್ಲಿ ಇರುವಂತಹ ಟ್ಯಾಕ್ಸಸ್ಸು, ಸುಂಕಗಳು ಮತ್ತು ಶುಲ್ಕವನ್ನು ವಿಧಿಸುವ ಅಧಿಕಾರ ಯಾವ ಒಂದು ಕಲಾಮಿನಲ್ಲಿ ಅಂತಂದರೆ 243 ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಬರೋ VAO ಎಕ್ಸಾಮ್ ಏನಿದೆಯಲ್ಲ ಅದರಲ್ಲಿ ಮೇ ಬಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರ ಆತ್ಮನಿರ್ಭರ್ ಭಾರತ್ ಯೋಜನೆ ಭಾಗವಾಗಿ ಮೇ 2020ರಲ್ಲಿ ಜಾರಿಗೆ ತಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಗುರಿ ಏನು ಅನ್ನುವಂಥದ್ದು. ಸೊ ಕ್ವಶನ್ನು, ಸೊ ಇದಕ್ಕೆ ಆನ್ಸರ್ ಬಂದು 3ನೇದಾಗಿರುತ್ತೆ. 2024-25ರ 5ನೇ ಅವಧಿಗೆ ಮೀನಿನ ಉತ್ಪಾದನೆ 22 ಮಿಲಿಯನ್ಸ್ ಟನ್ ಹೆಚ್ಚು ಮಾಡೋದು. ಸೊ ಇದು ಅವಾಗಿನ ಒಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ಹೆಚ್ಚು ಮಾನವ ಸಂಪನ್ಮೂಲ ಗ್ರಾಮೀಣದಿಂದ ನಗರಕ್ಕೆ ಬಳಸುವುದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಉಪಯೋಗಿಸಬೇಕು ಅಂತೇಳಿ ಗ್ರಾಮೀಣ ಭಾಗ ಅಧಿಕ ಮಾನವ ಸಂಪನ್ಮೂಲವನ್ನು ನಗರ ಪ್ರದೇಶದಲ್ಲಿ ಉಪಯೋಗಿಸುವುದು ಅನ್ನುವಂಥದ್ದು ಪ್ರಸಿದ್ಧಿ ಅವರು ಒಂದು ಹೇಳಿರುವಂಥದ್ದು. ಇದು ದುಃಖಿತ ನಿರುದ್ಯೋಗ ಸಿದ್ಧಾಂತವನ್ನು ಹೇಳುತ್ತೆ. ಸೊ ಇದು ಗ್ರಾಮೀಣ ಹೆಚ್ಚುವರಿ ಶ್ರಮವನ್ನು ನಗರದಲ್ಲಿ ಬಳಸುವ ಕಲ್ಪನೆಯನ್ನು ನೀಡುತ್ತದೆ. ಇವರ ಒಂದು ಸಿದ್ಧಾಂತ, ಆರ್ಥರ್ ಲೂಯಿಸ್ ಅವರ ಒಂದು ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್, 1992ರಲ್ಲಿ ಸಂವಿಧಾನದ ಕಾಯ್ದೆ ಎಲ್ಲ ರಾಜ್ಯಗಳು 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಸಂಖ್ಯೆಯನ್ನು ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು ಅನ್ನುವಂಥದ್ದು. ಸೊ ಇದು ಕ್ಯಾನ್ಸರ್ ಬಂದು ಮೇಲಿನಲ್ಲಿ ಯಾವುದೂ ಅಲ್ಲ ಅನ್ನುವಂಥದ್ದಾಗಿರುತ್ತೆ. 1992 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಆಗುತ್ತೆ. 20 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ರಾಜ್ಯಗಳಿಗೆ 3 ಹಂತದ ವ್ಯವಸ್ಥೆಯನ್ನು ಇದು ಶಿಫಾರಸು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯಾವ ಯೋಜನೆಯಲ್ಲಿದೆ ಅನ್ನುವಂಥದ್ದು. ಸೊ ಯಾವ ಯೋಜನೆಯಲ್ಲಿ ಇದೆ ಅಂತಂದರೆ ರಾಷ್ಟ್ರೀಯ ಸಾಮಾಜಿಕ ಸಹಾಯಕ ಯೋಜನೆ ಆಗಿರುತ್ತೆ. ಸೊ ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯನ್ನು ಒಂದು ಭಾಗವಾಗಿ ಕುಟುಂಬದ ಪ್ರಮುಖ ವ್ಯಕ್ತಿಗಳು ಮರಣದ ಸಂದರ್ಭದಲ್ಲಿ ಹಣಕಾಸಿನ ಸಹಾಯವನ್ನು ಸೊ ಇದು ಒದಗಿಸುವಂಥದ್ದು. ಸೊ ಇಷ್ಟು GPS ಅಥವಾ ಹಾಸ್ಟೆಲ್ ವಾರ್ಡನ್ ಏನಿದೆ ಅಲ್ಲ, ಸೊ ಅದರ ಒಂದು 2021ನಲ್ಲಿ ನಡೆದಿರುವಂಥ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಿಸಿದಂಥ ಒಂದಷ್ಟು ಕ್ವಶನ್ಸ್ ಆಗಿದೆ ಅಲ್ಲ, ಅದನ್ನು ನಾವು ನೋಡಿದ್ದೀವಿ. ಸೊ ನಾವಿವಾಗ ಅದರಲ್ಲಿ ಯಾವ್ಯಾವ ಏರಿಯಾದಿಂದ ಅಥವಾ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅದನ್ನು ನಾವು ಇವಾಗ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಅಂದರೆ ನೆಕ್ಸ್ಟ್ ನಮ್ಗೆ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವ್ಯಾವ ಏರಿಯಾ ಅಥವಾ ಯಾವ್ಯಾವ ಇದರಿಂದ ನಮಗೆ ಕ್ವಶನ್ಸ್ ಜಾಸ್ತಿ ಬರ್ತಿದೆ, ಯಾವ ಸಬ್ಜೆಕ್ಟಿಂದ ಜಾಸ್ತಿ ಕ್ವಶನ್ಸ್ ಬರ್ತಿದೆ ಅನ್ನೋದನ್ನು ಸೊ ಇವಾಗ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ, ಸೊ ಇವಾಗ ನಾವು ಡಿಸ್ಕಷನ್ ಮಾಡಿದ್ರಲ್ಲ, ಸೊ ಅದರಲ್ಲಿ 10 ಕ್ವಶನ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಬಂದಿದೆ. ಅಂದರೆ 10% ಕ್ವಶನ್ಸ್ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಬಂದಿರುವಂಥದ್ದು. ಮತ್ತು ಪರಿಸರ ವಿಜ್ಞಾನ ಮತ್ತು ಭೂಗೋಳದಿಂದ 22% ಕ್ವಶನ್ಸ್ ಬಂದಿದೆ. ಸೊ ಇಂಪಾರ್ಟೆಂಟ್ ಜಿಯೋಗ್ರಫಿ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದಿಂದ ನಮಗೆ 16% ಅಂದರೆ 16 ಕ್ವಶನ್ಸ್ಗಳು ಬಂದಿದೆ. ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸದಿಂದ ನಮಗೆ ಎಷ್ಟು ಕ್ವಶನ್ಸ್ ಬಂದಿದೆ ಅಂತಂದರೆ 16 ಕ್ವಶನ್ಸ್ ಬಂದಿದೆ. ಅದರಲ್ಲೂ ತುಂಬ ಜಾಸ್ತಿ ಬಂದಿರೋವಂಥದ್ದು ಬಂದು ಕರ್ನಾಟಕ ಇತಿಹಾಸದಿಂದ ತುಂಬ ಕ್ವಶನ್ಸ್ ಬಂದಿರೋವಂಥದ್ದು. ನೆಕ್ಸ್ಟ್ ಸಂವಿಧಾನದಿಂದ 13 ಕ್ವಶನ್ಸ್ ಬಂದಿದೆ. ಅರ್ಥಶಾಸ್ತ್ರದಿಂದ 18 ಕ್ವಶನ್ಸ್ ವಿತ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್
ಸೊ ಕರೆಂಟ್ ಅಫೇರ್ಸು 7 ಕ್ವಶನ್ಸು. ಸೊ ಕರೆಂಟ್ ಅಫೇರ್ಸು ಪ್ಲಸ್ ಏನಿದೆ ಏನು ಅರ್ಥಶಾಸ್ತ್ರ ಇದೆ ಅಲ್ಲ, ಸೊ ಇದೆರಡು ಕಂಬೈಂಡ್ ಆಗುತ್ತೆ. ಬೇಸ್ಡ್ ಆನ್ ಎಕನಾಮಿಕ್ಸು, ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್ ತೆಗಿತಾರೆ. ಸೊ ಹಾಗಾಗಿ 7 ಕ್ವಶನ್ಸ್ ಮತ್ತು 14 ಕ್ವಶನ್ಸು ಮೆಂಟಲ್ ಅಬಿಲಿಟಿ ಬಂದಿದೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಸೊ GK ಪೇಪರಲ್ಲಿ, ಹಾಸ್ಟೆಲ್ ವಾರ್ಡನಲ್ಲಿ. ಸೊ ಅದರಲ್ಲಿ ಅತಿ ಹೆಚ್ಚು ನಾವು ಯಾವ ಒಂದು ಸಬ್ಜೆಕ್ಟ್ಸ್ ಜಾಸ್ತಿ ಬಂದಿದೆ ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಷನು ಮತ್ತು ಜಿಯೋಗ್ರಫಿ ಮತ್ತು ಕರ್ನಾಟಕದ ಇತಿಹಾಸ. ಅದು ಬಿಟ್ಟರೆ ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಅತಿ ಹೆಚ್ಚು ಜಾಸ್ತಿ ಬಂದಿರೋ ಅಂಥದ್ದು ಮತ್ತು ಮೆಂಟಲ್ ಅಬಿಲಿಟಿ 14 ಕ್ವಶನ್ಸ್ ಬಂದಿದೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಬ್ಜೆಕ್ಟ್ಸ್. ಸೊ ನಾವು ಒಂದಷ್ಟು ಇದು ನೋಡೋದಾದರೆ ಇದರಲ್ಲಿ ಪರಿಸರ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂಗೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ ಅಂತಂದರೆ, ಜಾಗತಿಕ ತಾಪಮಾನದ ಮೇಲೆ ಕ್ವಶನ್ಸ್ ಬರುತ್ತೆ, ಮತ್ತು ಪರಿಸರ ವ್ಯವಸ್ಥೆ, ಸ್ಥಳೀಯ ಪ್ರಭೇದಗಳು, ಮತ್ತು ಮಾನವನ ಪ್ರಭಾವ, ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು, ರಾಮ್ಸರ್ ವಿಯೆಟ್ನಾಂ ಏನು ಬಾನ್ ಒಪ್ಪಂದ ಆಗಿರ್ಬೋದು, ಇವೆಲ್ಲನೂ ಆಗಿರ್ಬೋದು. ಮತ್ತು ತೆರಿಗೆಗಳು, ಅರ್ಥಶಾಸ್ತ್ರದಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತಂದರೆ ಟ್ಯಾಕ್ಸಸ್ ಮೇಲೆ ಬರುತ್ತೆ. ಅಂದರೆ ಎಕ್ಸಾಂಪಲ್ GST ಆದಾಯ ತೆರಿಗೆ, ಮತ್ತು CGST, IGST, SGST, ಸೊ ಇವೆಲ್ಲ ಆಗಿರ್ಬೋದು. ಮತ್ತು ಬ್ಯಾಂಕಿಂಗು, ಸಹಕಾರ ಸಂಘಗಳ ಯೋಜನೆಗಳು, ಪಂಚಾಯತ್ ರಾಜ್ಯ ಮೇಲೆ, ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘಗಳ ಮೇಲೇನು ಕ್ವಶನ್ಸ್ ಬಂದಿದ್ದಾವೆ. ಸೊ ನಾವು ನೋಡಿದ್ರಿ ಇವಾಗ. ಮತ್ತು ವಿದೇಶಿ ವ್ಯಾಪಾರದ ಮೇಲೆ. ಮತ್ತು ಇತಿಹಾಸದಲ್ಲಿ ಯಾವುದ್ರ ಮೇಲೆ ಬಂದಿದೆ ಅಂದರೆ ಕದಂಬರು, ವಿಜಯನಗರ ಸಾಮ್ರಾಜ್ಯ, ಮೊಘಲ್ ಸಾಮ್ರಾಜ್ಯ, ಮೈಸೂರು ರಾಜ್ಯ, ಸ್ವತಂತ್ರದ ಚಳುವಳಿ, ಕರ್ನಾಟಕ ಸ್ವತಂತ್ರ ಚಳುವಳಿ ಇಂಪಾರ್ಟೆಂಟ್. ಮತ್ತು ಸಂವಿಧಾನ, ಮೂಲಭೂತ ಹಕ್ಕುಗಳು, ಮೂಲ ರಚನಾ ಸಿದ್ಧಾಂತ, ಆಡಳಿತಾತ್ಮಕ ನ್ಯಾಯಾಲಯಗಳು, ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಬಂದಿರುವಂಥದ್ದು ಅತಿ ಹೆಚ್ಚಾಗಿ. ಇನ್ನು ನಾವು ಅದರದ್ದು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ, ಸೊ 40% ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ. ಇನ್ನೊಂದು 35% ಬೇಸ್ಡ್ ಆನ್ ಏನೋ ಸಿದ್ಧಾಂತ ಅಥವಾ ಅಪ್ಲೈಡ್ ಕ್ವಶನ್ಸ್ ಥರ ಬಂದಿರೋ ಅಂಥದ್ದು. ಸೊ ಈ ಥರ ಎಲ್ಲನೂ ಕ್ವಶನ್ಸ್ನ ತುಂಬ ನೇರ ಕ್ವಶನ್ಸ್ ಹಾಕ್ತಾರೆ, ಅಥವಾ ಈ ಥರ ಎಲ್ಲನೂ ಕೇಳ್ತಾ ಇರ್ತಾರೆ ಕ್ವಶನ್ಸ್ ಎಲ್ಲನೂ. ಸೊ ನೆಕ್ಸ್ಟು ಯಾವುದ್ರ ಮೇಲೆ ಕಾನ್ಸ್ಟೆಂಟ್ ತುಂಬ ಇಂಪಾರ್ಟೆಂಟ್ ನೋಡ್ಕೋಬೇಕು ಅಂತಂದರೆ, ಪರಿಸರದ ಒಂದು ಕೋಪ್ ಸಮ್ಮೇಳನಗಳಾಗಿರ್ತಾವಲ್ಲ, ಪರಿಸರದ ಒಪ್ಪಂದಗಳಾಗಿರ್ಬೋದು. ಸೊ ಹವಾಮಾನ ಬದಲಾವಣೆ ಪರಿಣಾಮಗಳು, ಸೊ ಇದ್ರದ್ದೆಲ್ಲನೂ ನೋಡ್ಕೋಬೇಕಾಗುತ್ತೆ. ಮತ್ತು ಕೃತಕ ಬುದ್ಧಿಮತ್ತೆ, ಮತ್ತು ಇಸ್ರೋ ಬಗ್ಗೆ ಇತ್ತೀಚಿನ ಯೋಜನೆಗಳು, ಇತ್ತೀಚೆಗೆ ಯಾವ ಉಡಾವಣೆ ಮಾಡಿದ್ರು, ಸೊ ಇವೆಲ್ಲನೂ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಕೋಬೇಕಾಗುತ್ತೆ. ಸೊ ಆಗಲೇ ಹೇಳ್ದಂಗೆ ಬಜೆಟ್ ಇಂಪಾರ್ಟೆಂಟು, ಮತ್ತು ಕರ್ನಾಟಕ ಬಜೆಟ್ ಇಂಪಾರ್ಟೆಂಟು, ಆರ್ಥಿಕ ಸಮೀಕ್ಷೆಗಳು ಇಂಪಾರ್ಟೆಂಟು, ಮತ್ತು ಕೃಷಿ ಸುಧಾರಣೆಗಳು, ಉದ್ಯೋಗ ಖಾತರಿ ಯೋಜನೆಗಳು, ಹಣದುಬ್ಬರದ ಬಗ್ಗೆ, ಇದರದ ಬಗ್ಗೆ ಎಲ್ಲನೂ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲೂ ಅದೇ ಸಹ ಹೇಳಿರುವಂಥದ್ದು, ಪರಿಸರದ ವ್ಯವಸ್ಥೆ, ಜೈವಿಕ ವೈವಿಧ್ಯತೆ, ಹವಾಮಾನ ಬದಲಾವಣೆ, ಪರಿಸರ ಮಾಲಿನ್ಯ, ಅಂತಾರಾಷ್ಟ್ರೀಯ ಒಪ್ಪಂದಗಳು, ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು, ಅರಣ್ಯಗಳು. ಸೊ ಇವೆಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತು ಎಕನಾಮಿಕ್ಸ್ ಬಂದರೆ GDP, NPA, ಮತ್ತು ಸಹಕಾರದ ಪ್ರಮುಖ ಯೋಜನೆಗಳಾಗಿರ್ಬೋದು. ಸೊ ಇವೆಲ್ಲನೂ, ಮತ್ತು GST ಬಗ್ಗೆ, ಬ್ಯಾಂಕಿಂಗು, ಆರ್ಥಿಕ ಸಮೀಕ್ಷೆ, ಬಜೆಟ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ಭಾರತದ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ರಾಜವಂಶರುಗಳು, ಚಳುವಳಿಗಳು, ಮೈಸೂರು ಅರಸರಿಗೆ ಸಂಬಂಧಿಸಿದ ಚಳುವಳಿಗಳು, ಪ್ರಮುಖ ಶಾಸನಗಳು, ಇವೆಲ್ಲನೂ ನಾವು ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನಿಂದ ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟ್ ಟಾಪಿಕ್ಕು, ನಿರ್ದೇಶಕ DPSP ಇಂಪಾರ್ಟೆಂಟು, ಸಂಸತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಪಂಚಾಯತ್ ಆಗಿರ್ಬೋದು, ಸ್ಥಳೀಯ ಸರ್ಕಾರಗಳು, ಮತ್ತು ಆಯೋಗಗಳಿದಾವಲ್ಲ, ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸಂವಿಧಾನಿಕ ತಿದ್ದುಪಡಿಗಳು, ಮತ್ತು ಸಾಮಾನ್ಯ ವಿಜ್ಞಾನ ಸೊ ಅಪ್ಲೈಡ್ ಸೈನ್ಸ್ ಕೇಳ್ತಾರೆ ಇವಾಗ. ಜಸ್ಟ್ ಸೈನ್ಸ್ ನಾವು ಬುಕ್ಕಲ್ಲಿ ಏನು ಓದಿರ್ತೀರ ಅದನ್ನೇ ಕೇಳಲ್ಲ ಅವರು, ಅಪ್ಲೈಡ್ ಕೇಳ್ತಾರೆ. ರಸಾಯನಶಾಸ್ತ್ರ, ಶುಷ್ಕ ಮಂಜುಗಡ್ಡೆದಾಗಲೇ ನೋಡಿದ್ರಲ್ಲ, ಸೊ ಆ ಥರ. ಮತ್ತು ಮಾನವನ ದೇಹದಲ್ಲಿ ಆಗುವಂಥ ಒಂದಷ್ಟು ಅಂಗಗಳ ಮಾರ್ಪಾಡು ಏನೇನು ಇರ್ತಾವಲ್ಲ, ಸೊ ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ. ಇನ್ನು ಮೆಂಟಲ್ ಅಬಿಲಿಟಿ ಸಂಖ್ಯಾ ಸರಣಿ, ಸರಾಸರಿ, ಶೇಕಡಾವಾರು, ವೇಗ, ದೂರ, ಡೈರೆಕ್ಷನ್ನು. ಸೊ ಈ ಥರ ಟಾಪಿಕ್ಸ್ ಮೇಲೆ ತುಂಬ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಿರುತ್ತೆ. ಸೊ ಇಷ್ಟು ತುಂಬ ರಿಪೀಟೆಡ್ಲಿ ಕ್ವಶನ್ ಆಗುವಂಥದ್ದು. ಮತ್ತು ಯಾವ ಏರಿಯಾದಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಿದೆ, ಇತ್ತೀಚೆಗೆ ಕರೆಂಟ್ ಅಫೇರ್ಸಿಂದ ತುಂಬ ತುಂಬ ಕ್ವಶನ್ಸ್ ಬರ್ತಿರೋದು. ಮತ್ತು ಅದು ಬಿಟ್ಟರೆ ಸೊ ಬೇರೆ ಬೇರೆ ಏರಿಯಾಗಳು ಯಾವುದ್ಯಾವ್ದ್ರಿಂದ ಜಾಸ್ತಿ ಕ್ವಶನ್ಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಇವಾಗ ಕ್ವಶನ್ ಪೇಪರ್ ನೋಡೋದ್ರಲ್ಲೇ ಗೊತ್ತಾಗ್ತಿದೆ. ಸೊ ಈ ಥರ ನೋಡಿಕೊಂಡು ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ನೋಡಿಕೊಂಡು ಓದ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಕ್ವಶನ್ಸ್ ಅವರು ಕೇಳ್ತಿದ್ದಾರೆ ಅಂತ ಹೇಳಿ. ಸೊ ಇಷ್ಟು 2021 ಕ್ವಶನ್ ಪೇಪರ್ ಅನಲೈಸಿಸ್ ಆಗಿತ್ತು. ಸೊ ಇಷ್ಟು ಕ್ಲಾಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಮಿಸ್ ಮಾಡಬೇಡಿ.
ನೋಡಿ ಕ್ಲೀನಾಗಿ ನೋಡಿಕೊಂಡು. ಸೊ ಇದಲ್ದಿರ ನೀವೊಂದು 2 ಕ್ವಶನ್ ಪೇಪರ್ ನೋಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಹಂಗೆ ಮಾಡೋದ್ರಿಂದ ನಿಮಗೆ ಏನು ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಎಲ್ಲನೂ ಓದಬೇಡಿ. ಇಷ್ಟೇ ಹೇಳ್ತಾ ಸೊ ನಿಮ್ಮೆಲ್ಲ ಎಕ್ಸಾಮ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ಆ್ಯಂಡ್ ಒನ್ ಮೋರ್, ಕ್ಲಾಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇದ್ರ ಏನು ನಾನು ಕೆಲವೊಂದು ಆನ್ಸರ್ಸ್ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಕಮೆಂಟಲ್ಲಿ ತಿಳಿಸಿ ಆನ್ಸರ್ಸು. ಓಕೆನಾ? ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ನೆಕ್ಸ್ಟ್ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಇಷ್ಟು ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.